नित्यमुक्ता निर्विकारा निष्प्रपञ्चा निराश्रया नित्यशुद्धा नित्यबुद्धा निरवध्या निरन्तरा निष्कारणा निष्कलङ्का निरुपाधिर्निरीश्वरा नीरागारागमधनी निर्मला मदनाशिनी निश्चिन्ता निरहङ्कारा निर्मोहा मोहनाशिनी निर्ममा ममता हन्त्री निष्पापा पावननाशिनी निष्क्रोधा क्रोधशमनी निर्लोभा इष्टमाज्ञापनाय पौनस्ते चान्तरायः स्वरमनिकरापीष्टसम्प्राप्तिपायः श्रेयो विघ्नाधिराजः प्रतिशतु सततं भूरिगौरी तनूजः महागणपतये नमः ಪ್ರಾರ್ಥನಾಂ ಸಮರ್ಪಯಾಮಿ. ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಒಟ್ಟಾಗಿದ್ದುಕೊಂಡು ನಾವು ಇವತ್ತಿನ ದಿವಸ ಕೈ ಮುಗಿದು ಪ್ರಾರ್ಥಿಸುವಂತಹದ್ದು.
ಗಣಪತಿ ದೇವರ ಪ್ರೀತ್ಯರ್ಥವಾಗಿ ಹಲವಷ್ಟು ಕರ್ಮಗಳು ಶಾಸ್ತ್ರದಲ್ಲಿ ವಿಧಿಸಿದ್ದರೂ ಕೂಡ ಇದೊಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಹೋಮ. ಇದಕ್ಕೆ ಉಪನಿಷತ್ ಯಾಗ ಅಂತ ಹೇಳ್ತಾರೆ, ಅಥವಾ ಅಥರ್ವ ಶೀರ್ಷ ಹೋಮ ಅಂತ ಹೇಳ್ತಾರೆ. ಗಣಪತಿ ಅಥರ್ವ ಶೀರ್ಷ ಹೋಮ ಅಂತ ಹೇಳ್ತಾರೆ. ಗಣಪತಿಯನ್ನು ಮಂಡಲ ಮಧ್ಯದಲ್ಲಿ, ಹೋಮ ಮಧ್ಯದಲ್ಲಿ, ಕಲಶ ಮಧ್ಯದಲ್ಲಿ ಆವಾಹಿಸಿ ಸಾಂಗವಾಗಿ ಬೇಕಾಗಿರುವಂತಹ ದ್ರವ್ಯಗಳನ್ನು ನಾವು ಅರ್ಪಿಸಲಿಕ್ಕೆ. ಯಾವ ದೇವತೆಯನ್ನು ಅಗ್ನಿಯಲ್ಲಿ ಆವಾಹನೆ ಮಾಡುತ್ತೇವೆ ಅದಕ್ಕೊಂದು ಫಲ ಇದೆ. ಆ ದೇವತೆಗೆ ಯಾವ ದ್ರವ್ಯವನ್ನು ಹವಿರ್ಭಾಗವಾಗಿ ಕೊಡ್ತೇವೆ ಅದಕ್ಕೊಂದು ಪ್ರತ್ಯೇಕವಾಗಿರುವಂತಹ ಫಲ ಇದೆ. ಆ ನಿಟ್ಟಿನಲ್ಲಿ ಇವತ್ತು 1000 ಸಂಖ್ಯೆಯಲ್ಲಿ ನಾವು ದೇವರಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. 10 ಜನ ಕೂತುಕೊಂಡು ಆ ಮಂತ್ರವನ್ನು ಹೇಳಿದಾಗ 10 ಮಂತ್ರವನ್ನು ಹೇಳ್ತಾ ಬರುವಾಗ 10 ಬಾರಿ ಹೇಳಿದಾಗ 1000 ಬಾರಿ ಎನ್ನತಕ್ಕಂತಹದ್ದು ಆಗ್ತದೆ ಅಂತ ಅರ್ಥ. ಅದಕ್ಕೆ 4 ರೀತಿಯ ದ್ರವ್ಯಗಳು ಅಂತ ಇಲ್ಲೇ ಇದೆ. ಒಂದನೆಯದಾಗಿ ಅರಳು, ಅದೇ ಪ್ರಕಾರವಾಗಿ ಗರಿಕೆ, ಇನ್ನು ಬಿಲ್ವ ಸಮಿತ್ತು, ಆನಂತರ ಅದು ಮೋದಕ ಮಡಿಯಲ್ಲಿಟ್ಟಿದ್ದಾರೆ. ಈ 4 ದ್ರವ್ಯವನ್ನು ದೇವರಿಗೆ ಮಂತ್ರಪೂರ್ವಕವಾಗಿ ನಾವು ಅರ್ಪಿಸಲಿಕ್ಕಿದೆ. ಒಂದೊಂದು ದ್ರವ್ಯದ ಹೋಮಕ್ಕೂ ಒಂದೊಂದು ಪ್ರತ್ಯೇಕವಾಗಿರುವಂತಹ ಫಲ ಹೇಳಿದ್ದಾರೆ. ಇವು ಮೋದಕ ಸಹಸ್ರೇಣ ಯಜತಿ ಸವಾಂಚಿತ ಫಲಂ ಅವಾಪ್ನೋತಿ ಅಂತ. ಯಾರು 1000 ಮೋದಕವನ್ನು ಮಂತ್ರಪೂರ್ವಕವಾಗಿ ಅರ್ಪಿಸ್ತಾರೆ ಅವರು ಸವಾಂಚಿತ ಫಲಂ ಅವಾಪ್ನೋತಿ. ಅವರ ಮನಸ್ಸಿನಲ್ಲಿ ಏನೇನು ಅವರು ಬಯಕೆಗಳನ್ನು ಇಟ್ಟುಕೊಂಡಿದ್ದಾರೆ ಅದನ್ನೆಲ್ಲವನ್ನು ಕೂಡ ಹೊಂದುತ್ತಾರೆ ಅಂತ ನಿಯಮವನ್ನು ಮಾಡಿದ್ದಾರೆ. ಅದೇ ಪ್ರಕಾರ ಗರಿಕೆಯನ್ನು ಹೋಮಿಸುವುದರಿಂದ ಇವು ದೂರ್ವಾಂಕುರಿ ಯಜತಿ ಸವೈಶ್ರವಣೋಪಮೋ ಭವತಿ ಅಂತ. ದೂರ್ವೆಯನ್ನು ಗರಿಕೆಯನ್ನು ಹೋಮಿಸುವುದರಿಂದ ಸಂಪತ್ತು ಬರ್ತದೆ. ಎಷ್ಟು ಸಂಪತ್ತು ಅಂತ ಕೇಳಿದ್ರೆ ಸವೈಶ್ರವಣ ಉಪಮೋ ಭವತಿ. ಅವನಿಗೆ ಉಪಮ ಅಂತ ಕೇಳಿದ್ರೆ ಕುಬೇರನಿಗೆ ಸರಿ ಸಮಾನವಾಗುವಷ್ಟು ಸಂಪತ್ತನ್ನು ಕೊಡ್ತಾರೆ. ಆಲೋಚಿಸಬೇಕು. ಕುಬೇರನಿಗೆ ಸರಿ ಸಮಾನವಾಗಿರುವಂತಹ ಸಂಪತ್ತನ್ನು ಕೊಡುವ ತಾಕತ್ತು ಒಂದು ಆ ಮಂತ್ರಕ್ಕಿದೆ ಮತ್ತು ದೂರ್ವ ಎಂತಕ್ಕಂತಹ ಒಂದು ದ್ರವ್ಯಕ್ಕಿದೆ ಅಂತ. ಇನ್ನು ಯಸ್ಸಾಚ್ಯ ಸಮಿದ್ಭಿರ್ಯಜತಿ ಸ ಸರ್ವಂ ಲಭತೆ ಅಂತ. ಈ ಬಿಲ್ವ ಎನ್ನತಕ್ಕಂತಹ ಸಮಿಧೆಯನ್ನು ಆಜ್ಯಕ್ಕೆ ಮುಟ್ಟಿಸಿ ಹೋಮಿಸುವುದರಿಂದ ಸರ್ವಂ ಲಭತೆ 2 ಬಾರಿ ಹೇಳಿದ್ದಾರೆ. ಎಲ್ಲವನ್ನೂ ಪಡೆಯುತ್ತಾನೆ. ಯಾಕೆ ಅಂತ ಕೇಳಿದ್ರೆ ಕೊನೆಗೆ ಯಾರ್ಯಾರಿಗೆ ಯಾವ್ಯಾವುದು ಬೇಕು ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಚಿಕ್ಕ ಮಕ್ಕಳು 4 ವರ್ಷದ ಮಕ್ಕಳು ಅಮ್ಮನ ಹತ್ರ ಹಠ ಮಾಡ್ತಾ ಇರ್ತಾರೆ. ಸಿಹಿ ಬೇಕು, ಚಾಕ್ಲೇಟ್ ಬೇಕು, ತಿಂಡಿ ಬೇಕು, ಮತ್ತೆ ಬೆಲ್ಲ ಬೇಕು, ಸಕ್ಕರೆ ಬೇಕು ಅಂತ. ಪಾಪ 4 ವರ್ಷದ ಮಗುವಿಗೆ ತಾನು ತಿನ್ನಬಾರದು ಎನ್ನುವಂತಹ ಪರಿಜ್ಞಾನ ಇರೋದಿಲ್ಲ. ಆದರೆ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ 2 ಪೆಟ್ಟು ಹೊಡೆದು ಮತ್ತೆ ಪುನಃ ಮಲಗಿಸ್ತಾಳೆ. ಹತ್ರೂ ತೊಂದರೆ ಇಲ್ಲ, ನೋವಾದ್ರೂ ತೊಂದರೆ ಇಲ್ಲ. ಈಗ ಸಿಹಿ ಕೊಟ್ಟು ನಾಳೆ ಹಲ್ಲು ಹಾಳಾಗೋದು ಬೇಡ, ಹೊಟ್ಟೆ ಹಾಳಾಗೋದು ಬೇಡ ಎನ್ನುವಂತಹ ಒಂದು ಜ್ಞಾನ, ಒಂದು ನಿರ್ಣಯ ತಾಯಿಗೆ ಇರ್ತದೆ. ಅದೇ ಪ್ರಕಾರವಾಗಿ ನಮ್ಮ ಬದುಕಿನಲ್ಲೂ ಕೂಡ ನಮಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಿರೋದಿಲ್ಲ. ದೇವರು ಪ್ರತ್ಯಕ್ಷ ಆಗಿ ಬಂದರೆ ನಮ್ಮ ಹತ್ರ ದೊಡ್ಡ ಲೀಸ್ಟ್ ಇರ್ತದೆ. ಏನೆಲ್ಲ ಕೇಳಬೇಕು ಅಂತ ನಾವು ಮೊದಲೇ ಒಂದು ಲೀಸ್ಟ್ ಮಾಡಿ ಇಟ್ಟುಕೊಳ್ಳುವಷ್ಟು ದೊಡ್ಡದು ನಮ್ಮ ಹತ್ರ ಇರ್ತದೆ. ಅದಕ್ಕೆ ಹೇಳಿದ್ರು ಸರ್ವಂ ಲಭತೆ, ಎಲ್ಲವನ್ನು ಪಡೀತೀಯಾ ಅಂತ ಹೇಳಿದ್ರು. ಅದಕ್ಕೆ ಎಲ್ಲವನ್ನು ಹೇಳಿದ್ರೆ ಏನು ಅಂತ ಕೇಳಿದ್ರೆ ನಮ್ಮ ಬದುಕನ್ನು ಪೋಷಿಸುವಂತಹ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ತೇವೆ ಅಂತ ಅರ್ಥ. ನಮ್ಮ ಬದುಕಿಗೆ ಮಾರಕವಾಗಿರುವಂತಹ ವಸ್ತುಗಳು ಬೇಡ. ನಮ್ಮ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸಲಿಕ್ಕೆ ಬೇಕಾಗಿರುವಂತಹ ಸಾಧನಗಳು ಏನೆಲ್ಲ ಬೇಕು, ಯಾವುದೆಲ್ಲ ಸಂಪತ್ತುಗಳು ಬೇಕು ಅದೆಲ್ಲವನ್ನು ಕೂಡ ದೇವರು ನಮಗೆ ಒದಗಿಸಿಕೊಳ್ತಾರೆ ಅಂತ ಅರ್ಥ. ದೇವರು ನಮಗೆ ನಿರ್ಣಯ ಮಾಡಿ ಎಲ್ಲವನ್ನು ಕೊಡ್ತಾರೆ. ಯಾವುದನ್ನು ಯಾವ ಸಮಯದಲ್ಲಿ ಕೊಟ್ಟರೆ ಆಪತ್ತು ಬರುವುದಿಲ್ಲ, ಸಮಸ್ಯೆಗಳು ಬರುವುದಿಲ್ಲ, ಅದನ್ನು ಕಂಡು ನಮಗೆ ದೇವರು ಅನುಗ್ರಹಿಸಿಕೊಡ್ತಾರೆ ಅಂತ ಅರ್ಥ. ಆ ನಿಟ್ಟಿನಲ್ಲಿ ನಾವು ಸಮಿತ್ತನ್ನು ಹೋಮ ಮಾಡ್ತಾ ಇದ್ದೇವೆ. ಇನ್ನು ಇವು ನಾಗೇರಿಯ ಜೊತೆ ಸ ಯಶೋವಾನ್ ಭವತಿ. ಅರುಳನ್ನು ಮಂತ್ರಪೂರ್ವಕವಾಗಿ ಹೋಮಿಸುವುದರಿಂದ ಒಳ್ಳೆಯ ಯಶಸ್ಸು ಪ್ರಾಪ್ತಿಯಾಗ್ತದೆ. ಬದುಕಿನಲ್ಲಿ ಯಶಸ್ಸು, ಒಳ್ಳೆಯ ಹೆಸರು ಬರುವಂತಹದ್ದು ಬಹಳ ಕಷ್ಟ. ಕೆಟ್ಟ ಹೆಸರು ಬರಲಿಕ್ಕೆ ಬಹಳ ಸುಲಭ. ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಏನ್ ಮಾಡಿದ್ರು ಕೂಡ
ಒಂದು ಚಿಕ್ಕ ಯಾವುದೋ ಒಂದು ಕೆಟ್ಟ ಕೆಲಸದಿಂದ ಎಲ್ಲ ಒಳ್ಳೆಯ ಕೆಲಸಗಳೆಲ್ಲವೂ ಕೂಡ ಅದು ನಾಶ ಆಗಿ ಹೋಗ್ತದೆ, ನಮ್ಮ ಯಶಸ್ಸು ಕೂಡ ನಾಶ ಆಗ್ತದೆ. ಅದರಿಂದಾಗಿ ಈ ಅರಳನ್ನು ಹೋಮ ಮಾಡುವುದರಿಂದ ಯಶಸ್ಸಿಗೆ ಕಾರಣೀಭೂತವಾಗಿರತಕ್ಕಂತಹ ಎಲ್ಲ ಕೆಲಸಗಳನ್ನು ನಮ್ಮಿಂದ ದೇವರು ಮಾಡಿಸ್ತಾರೆ ಎನ್ನುವಂತಹ ನಿಯಮ. ಆ ನಿಟ್ಟಿನಲ್ಲಿ 4 ದ್ರವ್ಯವನ್ನು 10 ಋತ್ವಿಜರು ಕೂತುಕೊಂಡ ಹಠಾವರ್ತನೆಯಲ್ಲಿ ವಿಶೇಷವಾಗಿ ಮಾಡುವಂತಹ ಈ ಒಂದು ಅಥರ್ವ ಶೀರ್ಷ ಹೋಮದಿಂದಾಗಿ ದೇವರು ಸುಪ್ರೀತರಾಗಿದ್ದು ಆಯಾಯ ದ್ರವ್ಯವನ್ನು ಹೋಮಿಸುವುದರಿಂದ ಯಾವ ರೀತಿಯ ಫಲಗಳು ಪ್ರಾಪ್ತಿಯಾಗಬೇಕು ಅಂತ ಶಾಸ್ತ್ರ ವಿಧಿಸ್ತದೋ, ಆ ಮಂತ್ರಶಾಸ್ತ್ರ ವಿಧಿಸ್ತದೋ ಅದೆಲ್ಲ ಫಲವನ್ನು ನಮ್ಮ ಬದುಕಿಗೆ ದೇವರು ಒದಗಿಸಿಕೊಟ್ಟು ಗಣಪತಿ ದೇವರ ಅನುಗ್ರಹವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಯಾರೆಲ್ಲ ಬರ್ತಾರೆ ಅವರ ಎಲ್ಲ ವಿಘ್ನಗಳನ್ನು ಕೂಡ ಪರಿಹರಿಸಬೇಕು. ಪ್ರತ್ಯಕ್ಷವಾಗಿರತಕ್ಕಂತಹ ಗಜರಾಜನಿಗೆ ನಾವು ಪೂಜೆಯನ್ನು ಮಾಡಲಿಕ್ಕುಂಟು. ಆ ಗಜರಾಜನಿಗೆ ಬೇಕಾಗಿರುವಂತಹ ಎಲ್ಲ ಸಾಧನಗಳನ್ನು ಇರಿಸಿ ಸಾಕ್ಷಾತ್ ಗಜರಾಜನಲ್ಲಿ ಗಣಪತಿಯನ್ನು ನಾವು ಸಂಕಲ್ಪಿಸಿ ಆ ಗಣಪತಿಯನ್ನು ಸಂಕಲ್ಪಿಸಿಕೊಂಡು ಎಲ್ಲ ಸಾಧನಗಳನ್ನು ನಾವು ಆ ಪ್ರತ್ಯಕ್ಷ ಗಜರಾಜನಿಗೆ ಅರ್ಪಣೆ ಮಾಡಲಿಕ್ಕುಂಟು. ಆ ಎಲ್ಲವನ್ನು ಕೂಡ ದೇವರು ಸ್ವೀಕರಿಸಿ ಅನುಗ್ರಹ ಕೊಟ್ಟು ಕಾಪಾಡಬೇಕು ಅಂತ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಕರ್ಮ ಮಧ್ಯದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಮಹಾಗಣಪತಯೇ ನಮಃ ಪ್ರಾರ್ಥನಾ ಸಮರ್ಪಯಾಮಿ. ಗೋವಿಂದಾನಿ ಗೋವಿಂದ.